ಕಲ್ಟಿವೇಟ್ರು ಈ ಎಣ್ಣೆ ಹತ್ನವ್ರಿಗೆ ಕಷ್ಟ ಏನ ಅಂತ ಗೊತ್ತಾಗಬೇಕು. ಅದು ಗೊತ್ತಾಗಬೇಕು ಅಂದರೆ ಅವ್ರನ್ನ ಹೊಸದಿನ ಅಟ್ಟಿಯಿಂದ ಆಚೆಗೆ ಹಾಕ್ಬೇಕು. ಅಷ್ಟೇ ಅಲ್ವಾ? ಹೇಳಿ ಬರ್ತೇನೆ. ಕಲ್ಟಿವೇಟ್ರು ಯಾನಂತ ಹೇಳಿ ಹೋಗಿ ಜಾನಿ ಬಾಯ್ ನೀವು ಮನೆ ಬಿಟ್ಟು ಹೋಗ್ಬೇಕಂತೆ ರಿಂಗ್ ಮಾಸ್ಟರ್ ಹೇಳಿದ್ರಂತ ಹೇಳ್ತೇವೆ. ಐ ಲೈಕ್ ಇಟ್. ಅಡ ಕಲ್ಟಿವೇಟ್ರು ನಾ ಹೇಳ್ದಾಗ ಅಣ್ಣೆ ಅಪ್ಪನವ್ರು ಅವ್ರಾಗ ಅವರೇ ಅಟ್ಟಿ ಪುಟ್ಟಬೇಕು, ಆ ಥರ ಏನಾದ್ರು ಮಾಡಬೇಕು ಅಂತ. ಈಗ ಎಂತ ಮಾಡ್ಬೇಕಂತ ಹೇಳಿ ರಿಂಗ್ ಮಾಸ್ಟ್ರೆ. ಅಡ ಕಲ್ಟಿವೇಟ್ರು ಮಧುರ ಅವರು ಅಣ್ಣೆ ಅಪ್ಪನವ್ರನ್ನ ಬಾಯಿಗೆ ಬಂದಾಗ ಬೈದು ಹಟ್ಟಿಯಿಂದ ಆಚೆಗೆ ಹಾಕ್ಬೇಕು, ಹಂಗೇನಾದ್ರು ಮಾಡಬೇಕು. ಹಾಗಾದ್ರೆ ಅಣ್ಣೆ ಅಪ್ಪನವ್ರಿಗೆ ಜೀವನ ಏನಂತ ಗೊತ್ತಾಗತ್ತೆ. ರಿಂಗ್ ಮಾಸ್ಟ್ರೆ ನೀವೆಂತದಕ್ಕೆ ಈ ನಮೂನೆ ಮಾಡ್ತಿದ್ದೀರಿ ಅಂತ ಹೇಳಿ ನನಗೆ ಗೊತ್ತಾಗ್ತಾ ಉಂಟು. ಅಡ ಕಲ್ಟಿವೇಟ್ರು ಇದರಲ್ಲಿ ನನ್ನ ಸ್ವಾರ್ಥ ಏನೂ ಇಲ್ಲ ಕೂಡ. ನೀವು ಇಷ್ಟೆಲ್ಲ ಪುರುಂಗ್ತಿರೋದು ಮಧುರಾ ಬಾಬಿಗೋಸ್ಕರ ಅಲ್ವಾ? ಏನ್ ನಿನ್ ಮಾತನಾಡ್ತಾ ಅಂದ್ರೆ ಮಧುರಾ ಬಾಬಿ ಚೆನ್ನಾಗಿರ್ಲಿ ಅಂತ ಹೇಳಿ ಅಲ್ವಾ ನೀವು ಈ ನಮೂನೆ ಯೋಚನೆ ಮಾಡ್ತಿರೋದು? ಅಡ ಕಲ್ಟಿವೇಟ್ರು ನನ್ನ ಎಷ್ಟು ಪಸಂದಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟಿದೆ. ಈಗ ಪಸಂದಿಗೆ ಚಂಡಿ ಬೈ ಈಗ ಎಂತ ಮಾಡ್ಬೇಕಂತ ಹೇಳಿ. ಈಗಲೇ ಹೋಗಿ ಮಧುರ ಅವ್ರ ತಲೆಗೆ ಹುಳ ಬಿಡಬೇಕು. ಐ ಲೈಕ್ ಇಟ್. ಕ್ಯಾಚ್ ಕ್ಯಾಚ್ ಕ್ಯಾಚ್. ಮಧುರಾ ಬಾಬಿ ಬನ್ನಿ ರಾಕಿ ಅವ್ರ. ನಾನು ಬಂದಿನಿ ಮಧುರ ಅವ್ರ. ಬನ್ನಿ ಗೌಡ್ರ. ಮಧುರ ಅವ್ರ ಯಾಕೋ ಶಾನೆ ಟೆನ್ಷನ್ ಇದ್ದಂಗ ಅದ. ಇನ್ನೇನ್ ಗೌಡ್ರೆ, ಜಾನಿನ್ ಮದ್ವೆ ಆದಾಗ್ಲಿಂದ ಜೀವನ ಪೂರ್ತಿ ಟೆನ್ಷನ್ ಅಲ್ಲೇ ಕಳೆಯೋದಾಗಿದೆ. ಮಧುರಾ ಬಾಬಿ ಜಾನಿ ಬಾಯಿ ಎಂತ ಮಾಡಿದ್ರು, ಏನಾಯ್ತು? ನೋಡಿ ರಾಕಿ ಅವ್ರ, 15 ದಿನದಿಂದ ಕರೆಂಟ್ ಬಿಲ್ ಕಟ್ಟಿ ಅಂತ ಜಾನಿಗೆ ಹೇಳ್ತಾನೆ ಇದ್ದೀನಿ, ಇನ್ನೂ ಕಟ್ಟಿಲ್ಲ. ಡ್ಯೂ ಡೇಟ್ ಬೇರೆ ಆಗೋಗಿದೆ. ಬಿಲ್ ಕಟ್ಟಿಲ್ಲ ಅಂತ ಫ್ಯೂಸ್ ಕಿತ್ಕೊಂಡು ಹೋದ್ರೆ ನಾನು ಏನ್ ಮಾಡ್ಲಿ? ಮಧುರ ಅವ್ರೆ ಆ ನಾಳೆ ಅಣ್ಣಪ್ಪನವ್ರನ್ನ ನಂಬ್ಕೊಂಡ್ರೆ ಯಾವ ಕ್ಯಾಮೇನು ಆಗಲ್ಲ. ಬಿಲ್ಲು ದುಡ್ಡು ಕೊಡಿ ಕಟ್ಬಿಟ್ಟು ಬರ್ತೀವಿ. ಅಯ್ಯೋ ಗೌಡ್ರೆ, ನೀವ್ಯಾಕೆ ಈ ಕೆಲಸ ಎಲ್ಲ ಮಾಡ್ತೀರಾ? ಬೇಡ ಬಿಡಿ, ನಾನೇ ಹೋಗಿ ಕಟ್ತೀನಿ. ಮಧುರ ಅವ್ರೆ ನೀವು ಆಚೆ ದುಡ್ಕೊಂಬಂದು ಹೊಟ್ಟಿ ಒಳಗೆ ದುಡ್ದು ಈಗ ಈ ಕೆಲಸನೂ ಮಾಡ್ಕೊಂಬಂದಾರ್ಯಾ? ಬೇಡ, ನಮ್ಮ ಕೈಲಿ ಕೊಡಿ, ನಾವು ಕಟ್ಬಿಟ್ಟು ಬರ್ತೀವಿ. ಅಡೆ ಕಲ್ಟಿವೇಟ್ರು ಪಾಪ ಮಧುರ ಅವ್ರಿಗೆ ನನ್ನ ಕೆಲಸ ಒಪ್ಸಕ್ಕೆ ಮನಸ್ಸು ಬರ್ತಾ ಇಲ್ಲ. ಪ್ಲೀಸ್ ಕೂಡ ಮಧುರ ಅವ್ರೆ ಅಣ್ಣಪ್ಪನವ್ರಿಗೆ ನಿಮ್ ಬೆಲ್ಲ ಗೊತ್ತಾಗಬೇಕು ಅಂದ್ರೆ 4 ದಿನ ಅವ್ರನ್ನ ಅಟ್ಟಿಯಿಂದ ಆಚೆಗೆ ಹಾಕಿ. ಇಲ್ಲ ಅಂದ್ರೆ ನೀವು ದುಡ್ಡಲ್ಲಿ ತಿನ್ಕೊಂಡು ಊರೂರ್ಲೆಲ್ಲ ಬಸವನ್ ಥರ ಸುತ್ಕೊಂಬರ್ತಾರೆ ಅಲ್ಬೇಡ ಕಲ್ಟಿವೇಟ್ರು? ಕರೆಕ್ಟ್ ಹೇಳಿದ್ರಿ ರಿಂಗ್ ಮಾಸ್ಟ್ರೆ. ಆ ಜಾನಿ ಬಾಯಿಗೆ ಮಧುರಾ ಬಾಬಿ ಬಗ್ಗೆ ಕಿಂಚಿತ್ತೂ ಚಿಂತೆ ಇಲ್ಲ. ಗೌಡ್ರೆ, ಅವ್ರನ್ನ ಮನೆಯಿಂದ ಆಚೆ ಹಾಕಿದ್ರೆ ಅವ್ರು ಎಲ್ಲಿ ಹೋಗ್ತಾರೆ? ಅವ್ರಿಗೆ ನನ್ನನ್ನು ಬಿಟ್ರೆ ಬೇರೆ ಯಾರೂ ಇಲ್ಲ. ಮಧುರ ಅವ್ರೆ ಒಂದೆರ ಕೂಡ ತನ್ನ ಹೊಟ್ಟೆನ ತಾನೇ ತುಂಬಿಸ್ಕೊತದೆ. ಅಂಥದ್ರಲ್ಲಿ ನೀವೇ ಅಣ್ಣಪ್ಪನವ್ರ ಬಗ್ಗೆ ಹಿಂಗೆ ಹೋಗ್ಬಿಟ್ರಿ ಹೆಂಗೆ ಹೇಳಿ? ನೀವೇ ನಿಮ್ಮ ಕೈಯಾರ ಅವ್ರ ಜೀವನನ ಹಾಳು ಮಾಡ್ತಾ ಇದ್ದಾರೆ ಅನ್ನಿಸ್ತಾ ಇಲ್ವಾ? ನೀವ್ ಹೇಳೋದು ಸರಿಯಾಗೇ ಇದೆ ಗೌಡ್ರೆ. ಇವತ್ತು ಜಾನಿ ಮನೆಗೆ ಬರ್ಲಿ, ಚೆನ್ನಾಗಿ ಬೈದು ಮನೆಯಿಂದ ಆಚೆ ಹಾಕ್ತೀನಿ. ಐ ಲೈಕ್ ಇಟ್. ಸರಿ ಮಧುರ ಅವ್ರೆ ನಾವು ಹೋಗಿ ಬಿಲ್ ಕಟ್ಬಿಟ್ಟು ಬರ್ತೀವಿ. ಬಡ ಕಲ್ಟಿವೇಟ್ರು ನಾನು ನೋಡ್ಲೇ ಇಲ್ಲ. ಇವತ್ತು ಆನ್ಲೈನ್ ಅಲ್ಲಿ ಆರ್ಡರ್ ಮಾಡಿ ತಗೊಂಡಿರೋದು. ಅದು ಆನ್ಲೈನ್ ಅಲ್ಲ ಕಮ್ಮಿ, ಆನ್ಲೈನ್. ಹಿಡಿದ್ರೆ ಜಾಡ. ಆಮೇಲೆ ಪುಟ್ಮಲಿ ನಿನಗೆ ನೆಟ್ಗೆ ನಮ್ಮಟ್ಟಿ ಪೈಪ್ಲೈನ್ ಬಗ್ಗೆನೇ ಗೊತ್ತಿಲ್ಲ, ಇನ್ನು ಆನ್ಲೈನ್ ಬಗ್ಗೆ ತಿಳ್ಕೊಂಡು ಇದನ್ನೆಲ್ಲ ಹೆಂಗ್ ತರ್ಸ್ಕೊಂಡಮ್ಮೆ? ಇದನ್ನೆಲ್ಲ ಚಂದನವ್ರು ಹೇಳ್ಕೊಟ್ರು ಅನ್ನಿ. ನಾವ್ ಏನ್ ಬೇಕಾದ್ರೆ ತರಿಸ್ಕೊಬಹುದು. ಅಣ್ಣಯ್ಯಪ್ಪನವ್ರು ನಮ್ಮ ಮಟ್ಟಿ ಹಾಳು ಮಾಡಕ್ಕೆ ಉಟ್ಕೊಂಡ್ಬಿಟ್ಟಾರೆ. ಗೌರಮ್ಮನ್ ಥರ ಇದ್ದಿದ್ದು ನಾನು ಎಂಡ್ರನ್ನ ಗೋರಮ್ಮನ್ ಥರ ಮಾಡಾಕ್ಬಿಟ್ರು. ಬಾಬಣ್ಣ, ಚಂದನವ್ರ ಬಗ್ಗೆ ಹಂಗೆಲ್ಲ ಹೇಳ್ಬೇಡಿ. ಅವ್ರು ಹೇಳಿರೋದು ನಾನು ಒಳ್ಳೇದಕ್ಕೆ ಅನ್ನಿ. ನಿನಗೆ ಒಳ್ಳೇದು ಕಮ್ಮಿ, ನನಗೆ ಕೆಟ್ಟದು. ಹಂಗೇನು ಇಲ್ಲ ಬಾಬಣ್ಣ, ಇದರಿಂದ ಎಷ್ಟು ಸಮಯ ಉಳಿತದೆ ಗೊತ್ತಾ? ಜೊತೆಗೆ ನಮ್ಗೆ ಇಷ್ಟ ಆಗಿಲ್ಲ ಅಂದ್ರೆ ಅದನ್ನ ವಾಪಸ್ ಕಳಿಸ್ಬಿಡ್ಬೋದು. ನಿಮ್ಗೆ ಏನಾದ್ರೂ ಬೇಕಾದ್ರೆ ಹೇಳಿ, ಆರ್ಡರ್ ಮಾಡಿ ತರಿಸ್ಕೊಡ್ತೀನಿ. ಆಮೇಲೆ ಪುಟ್ಮಲಿ ಅಣ್ಣಯ್ಯಪ್ಪನವ್ರು ಹೇಳಿದ್ರು ಅಂತ ಅವ್ರ ಮಾತನ್ನ ಕೇಳಕ್ ಹೋಗ್ಬೇಡ. ಇವೆಲ್ಲ ಮೊದಲು ಚೆನ್ನಾಗಿರ್ತದೆ, ಆಮೇಲೆ ಅಟ್ಟಿನೇ ಹಾಳಾಗ್ಬಿಡ್ತದೆ. ನೀವು ತಪ್ಪು ತಿಳ್ಕೊಂಡಿದ್ದೀರಿ ಬಾಬಣ್ಣ. ಇದನ್ನ ತಂದ್ಕೊಟ್ಟವನು ತುಂಬಾ ಒಳ್ಳೆಯವನು. ಇದನ್ನ ತಂದ್ಕೊಟ್ಬಿಟ್ಟು ನಿರಂತರ ನಿಮ್ಮ ಸೇವೆಗಾಗಿ ನಾನು ಸದಾ ಸಿದ್ಧ ಅನ್ಬಿಟ್ಟು ಹೋದ. ಆ ಪುಡ್ಮೆಕಾಯಿ ಬೊಡ್ಡೆನ ಅಲ್ಲಿ ಸೇವೆ ಮಾಡಿದ್ದಲ್ದಿ ಇಲ್ಲೂ ಸೇವೆ ಮಾಡ್ತೀನಿ ಅಂತ ಬಂದಿದ್ದ. ಆಮೇಲೆ ಪುಟ್ಮಲಿ ಇದನ್ನೆಲ್ಲ ಇಲ್ಲಿಗೆ ನಿಲ್ಲಿಸ್ಬಿಡು, ನಾನು ನಿನ್ನ ಸೇವೆ ಮಾಡ್ತೀನಿ. ನಿನಗೆ ಯಾರು ಬೇಕು ನಾನೇ ತಂದು ಕೊಡ್ತೀನಿ. ಬಾಬಣ್ಣ, ನೀವ್ಯಾಕೆ ವಿಸ್ಕಿ ತಗೊಂಡಿರಿ? ಈಗ ಹೋಗಿ ತಗೋಬೇಕಾಯ್ತದೆ. ಅದು ವಿಸ್ಕಿ ಎಲ್ಲ ಕಮ್ಮಿ, ರಿಸ್ಕು. ಹಿಡಿದ್ರೆ ಚಾಡ. ಬಾಬಣ್ಣ, ಇಷ್ಟು ದಿವಸ ನಾನು ನಿಮ್ ಸೇವೆ ಮಾಡುದು, ನೀವು ನನ್ನ ಸೇವೆ ಮಾಡೋದು ಸಾಕು. ಬೇರೆಯವ್ರ ಕೈಲೂ ಸೇವೆ ತಕ್ಕೊಳ್ಳೋವು. ಎಂತದ ಇದು ಕಾಂತ? ನಗನಗುತ್ತಾ ಕೂರುದನ್ನು ಬಿಟ್ಟು ನಮ್ಮ ಕಸ್ತೂರಿ ನಿವಾಸದ ಅಣ್ಣವರನ್ನು ನಮ್ಮನ್ನು ಫುಲ್ ಫೀಲಿಂಗಲ್ಲಿ ಕೂತಿದ್ಯಾ? ಏನು ಅಂತ ಹೇಳೋದಣ್ಣ,
ನನ್ನ ಜೀವನ ಬರ್ಬತ್ತಾಗಿ ಹೋಗ್ತಾ ಇದೆ. ಏನಾಯ್ತು? ಎಂತಾದ್ರೂ ಹುಡುಗಿಯನ್ನು ಲವ್ ಮಾಡಿದ್ಯಾ? ಲವ್ ಮಾಡಿದ್ರೆ ಜೀವನ ಎಲ್ಲನ ಬರ್ಬತ್ತಾಗುತ್ತೆ. ದಿನೇ ದಿನೇ ನನ್ನ ತರಕಾರಿ ವ್ಯಾಪಾರ ಭೂಮಿಗಿಳಿತಾ ಇದೆ. ಎಂತದಕ್ಕ, ನಿನ್ನಲ್ಲಿರೋ ತರಕಾರಿಯನ್ನು ಯಾರು ತಗೊಳ್ತಿಲ್ವಾ? ಇಡೀ ದಿನ ಬೀದಿ ಸುತ್ತಿದ್ರು ಕೆಜಿ ಟೊಮೊಟೊ ಇರ್ಲಿ ಕೊತ್ತಂಬರಿ ಸೊಪ್ಪು ತಗೊಂತಿಲ್ಲ. ಯಾಕೆ ಅಂತ ಕೇಳಿದ್ರೆ ಆನ್ಲೈನ್ ತಗೋತೀವಿ ಅಂತ ಹೇಳ್ತಾರೆ. ಹಾಳಾದಿ ಆನ್ಲೈನ್ ಬಂದ್ಬಿಟ್ಟು ನನ್ನ ಜೀವನ ಆಫ್ಲೈನ್ ಆಗೋಗ್ಬಿಟ್ಟಿದೆ. ಈಗಳ ಗಜ್ಜಿನಿ, ಕಾಲಕ್ಕೆ ತಕ್ಕಂತೆ ನಾವು ಬದಲಾಗಬೇಕಾ? ಜನಗಳಿಗೆ ಎಂಥದ್ದು ಬೇಕೋ ಅದನ್ನು ಕೊಟ್ರೆ ಅವ್ರು ಖಂಡಿತ ವ್ಯಾಪಾರ ಮಾಡ್ತಾರೆ. ಅಣ್ಣ, ಕಾಲ ಬದಲಾಯಿತು ಅಂತ ತರಕಾರಿನೂ ಬದಲಾಯ್ತದ? ಐ ಲೈಕ್ ಇಟ್. ಈ ಬುದ್ಧಿವಂತಿಕೆಯನ್ನು ಬೇರೆದ್ರಲ್ಲಿ ತೋರಿಸ, ಆಗ ನೀನು ಭೂಮಿ ನೋಡದೆ ಆಕಾಶವನ್ನು ನೋಡ್ತೀಯ. ಅಣ್ಣ, ನಾನೀಗ ಏನ್ ಮಾಡ್ಬೇಕು ಅಂತ ನೀನೇ ಹೇಳು. ನಿನ್ ಮಾತು ಕೇಳಿ ನಾನು ಉದ್ಧಾರ ಆಗ್ತೀನಿ. ನಮ್ಮ ಮಾತನ್ನು ಕೇಳ್ತೇನೆ ಅಂದ್ಯಲ್ಲ, ಐ ಲೈಕ್ ಇಟ್. ಈಗ ಇದು ಆನ್ಲೈನ್ ಯುಗ. ನೀನು ಆನ್ಲೈನಲ್ಲಿ ವ್ಯಾಪಾರ ಮಾಡು. ನೀನು ಓಡಾಡುವ ದಾರಿಯಲ್ಲಿರುವ ಎಲ್ಲ ಮನೆಗಳಿಗೆ ಹೋಗಿ ನಿನ್ನ ನಂಬರನ್ನು ಅವರಿಗೆ ಕೊಡು. ಅವ್ರ ಹತ್ರ ಹೇಳು, ನಿಮಗೆ ತರಕಾರಿ ಬೇಕಂದ್ರೆ, ಸೊಪ್ಪು ಬೇಕಂದ್ರೆ ಈ ನಂಬರಿಗೆ ಒಂದು ಮೆಸೇಜ್ ಮಾಡಿ ನಿಮ್ಮ ಮನೆಯ ಬಾಗಿಲಿಗೆ ತಂದು ಮುಟ್ಟಿಸ್ತೇನೆ ಅಂತ. ಆಗ ನೋಡು, ನಿನಗೆ ಒಟ್ರಾಸಿ ವ್ಯಾಪಾರ ಆಗ್ತದೆ. ಅಣ್ಣ, ಈಗಲೂ ನಾನು ಅವ್ರ ಮನೆ ಬಾಗಿಲಿಗೆ ತಾನೆ ತರಕಾರಿ ತಗೊಂಡೋಗಿ ಮಾರ್ತಾ ಇರೋದು. ಈಗಳ ಪೋಕ್ರ, ದುಡ್ಡು ಕೊಟ್ಟು ನೋಡೋದಕ್ಕೂ ಕದ್ದು ನೋಡೋದಕ್ಕೂ ಡಿಫ್ರೆನ್ಸ್ ಇರುವುದಿಲ್ವಣ್ಣ. ಇದು ಹಾಗೆ, ಬೀದಿಗೆ ಬಂದು ತಗೊಂಡ್ರೆ ಮರ್ಯಾದೆ ಹೋಗ್ತದೆ, ಹೋಮ್ ಡೆಲಿವರಿ ತರಿಸ್ಕೊಂಡ್ರೆ ಮರ್ಯಾದೆ ಜಾಸ್ತಿ ಆಗ್ತದೆ. ನೀನು ನಾನು ಹೇಳಿದಾಗೆ ಮಾಡ, ನಿನಗೆ ವ್ಯಾಪಾರ ಕೂಡ ಆಗ್ತದೆ, ನೀನು ಅಲಕ್ಕ ಫೇಮಸ್ ಆಗ್ತೀಯ. ಮೊದಲು ಅಟ್ಟೆ ಮುಂದಕ್ಕೆ ಬಂದು ಸರ್ವಿಸ್ ಕೊಡೋರು ತಲ ಹಾಕ್ಬೇಕು. ಯಾಕೆ ಕೊಡ್ರೆ ಹಿಂಗೆ ಹೇಳ್ತಾ ಇದ್ದೀರಾ? ಸರ್ವಿಸ್ ಕೊಡೋರು ಚಾನೆ ಬೆಳ್ಕೊಂಬಿಟ್ಟವ್ರೆ, ಅವರಿಂದ ಅಂತ ನಮ್ಗೆ ಮರ್ಯಾದೆ ಸಿಗ್ತಾ ಇಲ್ಲ. ಅದಕ್ಕೆ ಅವ್ರು ತಲೆ ಹೊಡಿಬೇಕು ಅಂತದ್ದು. ಐ ಡೋಂಟ್ ಲೈಕ್ ಇಟ್. ಎಂತದ್ದು ರಿಂಗ್ ಮಾಸ್ಟ್ರೆ, ಬೆಳೆಯುವವರನ್ನ ಕಂಡು ಪ್ರೋತ್ಸಾಹ ಮಾಡೋದನ್ನ ಬಿಟ್ಟು ಹಾಳಾಗ್ಲಿ ಅಂತ ಬಯಸ್ತೀರಾ? ಅಡ ಕಲ್ಟಿವೇಟ್ರು ಮದುವೆ ಆಗಿದ್ರೆ ನಮ್ಮ ಕಷ್ಟ ಯಾನ ಅಂತ ನಿನಗೂ ಗೊತ್ತಿರೋದು. ಅವ್ರಿಂದ ಅರ್ಥ ನಮ್ಮ ಹೆಂಡ್ರು ನಮ್ಮ ಮಾತು ಕೇಳ್ತಲ್ಲ, ಗೊತ್ತಾ? ಐ ಲೈಕ್ ಇಟ್. ನಿಮ್ಮ ಹೆಂಡ್ರು ನಿಮ್ಮ ಮಾತನ್ನು ಕೇಳದಿರೋದಕ್ಕೆ ಕಾರಣ ಅವರಲ್ಲ, ನೀವು ಅವರಿಗೆ ಮಾಡುವ ಸೇವೆ ಸಾಲ್ತಿಲ್ಲ ಅನ್ನಿ. ಈಗಳ ಪೋಕ್ಲ, ನೀನು ಅವರ ಮಾತಿಗೆ ತಲೆ ಕೆಡಿಸಿಕೊಳ್ಬೇಡ. ಬೆಳೆಯುವವರನ್ನ ಕಂಡು ಕಾಲೆಳೆಯುವವರು. ನೀನು ನಾನು ಹೇಳಿದಾಗೆ ಮಾಡು, ಉದಾರಾಗ್ತೀಯ. ಸರಿ ಅಣ್ಣ, ಇನ್ನೂ ಸ್ವಲ್ಪ ದಿನ ಹಿಂಗೆ ರೋಡ್ ಲೈನಲ್ಲಿ ಮಾರಾಟ ಮಾಡ್ತೀನಿ. ಹಂಗೂ ವರ್ಕೌಟ್ ಆಗ್ಲಿಲ್ಲ ಅಂದ್ರೆ ನೀವ್ ಹೇಳ್ದಂಗೆ ಆನ್ಲೈನಲ್ಲಿ ಮಾರಾಟ ಮಾಡ್ತೀನಿ. ಐ ಲೈಕ್ ಇಟ್. ಕ್ಯಾಚ್ ಕ್ಯಾಚ್ ಕ್ಯಾಚ್. ಸರ್ ಸರ್, ಏನ್ರಿ? ಆನ್ಲೈನಲ್ಲಿ ಶರ್ಟ್ ಆರ್ಡರ್ ಮಾಡಿದ್ದೀರಲ್ಲ ಸರ್, ಬಂದಿದೆ ತಗೊಳ್ಳಿ. ಹೆಣ್ಮಕ್ಳಿಗಷ್ಟೇ ಬೇಗ ಡೆಲಿವರಿ ಮಾಡ್ತೀರಾ ಅನ್ಕೊಂಡಿದ್ದೀರಿ? ಪರವಾಗಿಲ್ಲ, ಗಂಡಸರಿಗೂ ಮಾಡ್ತೀರಾ? ಯಾರಾದ್ರೇನು ಸರ್, ಸೇವೆ ಮಾಡಕ್ ನಾವು ಸದಾ ಸಿದ್ಧ. ತಗೊಳ್ಳಿ, ಸೈನ್ ಹಾಕಿ. ಈ ಸೇವೆ ಅನ್ನೋ ಪದ ಬಿಟ್ಟು ಏನ್ ಬೇಕಾದ್ರೂ ಹೇಳ್ರಿ. ಆ ಪದ ಕೇಳಿದ್ರೆ ನಂಗೆ ಮೈಯೆಲ್ಲ ಉರಿಯುತ್ತೆ. ಸರ್, ಊರಿಗೆ ಹೋಗಕ್ಕೆ ಒಂದು ಐಸ್ ಕ್ರೀಮ್ ಬಂದಿದೆ, ನೀವು ಆರ್ಡರ್ ಮಾಡಿ ಅರ್ಧ ಗಂಟೆಲೆ ನಾನು ಕೊಟ್ಬಿಡ್ತೀನಿ. ಈ ಕೊಟ್ಟರದೆ ಸಾಕು, ಜಾಗ ಖಾಲಿ ಮಾಡಿ. ಜಾನಿ, ನಂದೇ ಹೆಸ್ರಮ್ಮ. ಅದ್ ನಂಗೆ ಗೊತ್ತಿದೆ. ಏನ್ ಆರ್ಡರ್ ಮಾಡಿದಿರಾ? ನನ್ನ ಹತ್ರ ಫಾರ್ಮಲ್ ಶರ್ಟ್ಸ್ ಇರಲಿಲ್ಲ, ಅದನ್ನ ತರಿಸ್ಕೊಂಡೆ. ನಿಮಗ್ ಮಾಡಕ್ ಬೇರೆ ಕೆಲ್ಸ ಇಲ್ವಾ? ನನ್ ದುಡ್ಡನ್ನ ಯಾಕೆ ಹಾಳು ಮಾಡ್ತಿದ್ದೀರಾ? ಅದು ನಾನೆಲ್ಲ ಹಾಳು ಮಾಡ್ತಿದ್ದೀನಿ. ನೀನು ಆರ್ಡರ್ ಮಾಡಿ ತರಿಸ್ಕೊಂಡಂಗೆ ನಾನು ತರಿಸ್ಕೊಂಡೆ ಅಷ್ಟೇ. ದುಡಿಯೋರ್ಗು ದುಡಿದೇ ಇರೋರ್ಗು ಒಂದೇನಾ? ನೀವ್ ದುಡಿಬೇಕಾದ್ರೆ ಏನ್ ಬೇಕಿದ್ರು ಮಾಡ್ಕೊಳ್ಳಿ. ಮಧು, ಇವನ್ ಮುಂದೆ ಇದೆಲ್ಲ ಮಾತಾಡ್ಬೇಕಾ? ಸಂಸಾರದ ಗುಟ್ಟು ರಟ್ಟಾಗಬಾರ್ದು. ನಿಮ್ ಬಂಡವಾಳ ಇಡೀ ಊರಿಗೆ ಗೊತ್ತು. ಇನ್ ಇದ್ರಲ್ಲಿ ಗುಟ್ಟೇನಿದೆ? ದಿಸ್ ಇಸ್ ಟು ಮಚ್ ಮಧು. ಗುರುತು ಪರಿಚಯ ಇಲ್ದವ್ರ ಮುಂದೆ ಈ ರೀತಿ ಅವಮಾನ ಮಾಡೋದು ಸರಿನಾ? ಇವ್ರು ಯಾರು ಅಂತ ನಿಮಗ್ ಗೊತ್ತಿಲ್ಲದೆ ಇರ್ಬೋದು, ಆದ್ರೆ ಸೇವಕ್ ಯಾರು ಅಂತ ನನಗ್ ಚೆನ್ನಾಗೆ ಗೊತ್ತು. ಒಂದು ಶರ್ಟ್ ತಗೊಂಡಿದ್ದಕ್ಕೆ ಇಷ್ಟೊಂದು ಅವಮಾನ ಮಾಡ್ತಿದ್ಯಾ? ಅವಮಾನ ಮಾಡ್ತಿಲ್ಲ, ಬುದ್ಧಿ ಹೇಳ್ತಿದ್ದೀನಿ. ಇದನ್ನ ಹೊರಗಡೆ ತಗೊಂಡಿದ್ರೆ ದುಡ್ಡು ಉಳಿತಿತ್ತು ತಾನೆ. ಸಣ್ಣ ಪುಟ್ಟದಕ್ಕೂ ಆನ್ಲೈನ್ ಅಲ್ಲೇ ಆರ್ಡರ್ ಮಾಡ್ಬೇಕಾ? ಅದು ಇದನ್ನ ನಾನು ಡಿಸ್ಕೌಂಟ್ ಅಲ್ಲೇ ತರಿಸಿದ್ದೀನಿ. ವಾದ ಮಾಡ್ಬೇಡಿ, ನೀವ್ ಮಾಡಿ ತಪ್ಪು ಅಷ್ಟೇ. ನೀನೇನೆಯಾ ಕೋತಿ ಆಟ ನೋಡ್ದಂಗೆ ನೋಡ್ತಾ ನಿಂತ್ಬಿಟ್ಟೆ? ಜಾಗ ಖಾಲಿ ಮಾಡೋ. ನಾ ಬಂದ ಕೆಲಸ ಏನೂ ಆಗಿಲ್ಲ ಸರ್, ಅದಕ್ಕೆ ನಿಂತಿರೋದು. ಮೇಡಮ್, ನೀವು ಸ್ಯಾಂಡ್ಲು ಆರ್ಡರ್ ಮಾಡಿದ್ದೀರಲ್ಲ, ಬಂದಿದ್ದೆ ತಗೊಳ್ಳಿ. ಯಾಕೆ ಸರ್ ನಿಮ್ಮ ಸೇವಕಂಗೆ ಈ ಥರ ಹಿಂಸೆ ಕೊಡ್ತಿದ್ದೀರಾ? ನೀನು ಮಾಡ್ರ ಕೆಲ್ಸಕ್ಕೆ ನಿನ್ನ ಉಳಿಸಿರೋದೇ ಹೆಚ್ಚು. ನಾನು ಆರ್ಡರ್ ಮಾಡಿದ್ದು ಸೇವಕಂಗಲ್ವಾ, ನೀವ್ಯಾರ? ಆ ಸೇವಕ ಎಂತ ಕೆಟ್ಟ ವ್ಯಕ್ತಿ ಅಂತ ನಮಗೆ ನೆನ್ನೆ ಗೊತ್ತಾಯ್ತು. ಅದಕ್ಕೆ ಕೆಲಸದಿಂದ ತೆಗೆದಾಕ್ಬಿಟ್ವಿ. ಯಾರ್ ನೀವು? ನಿಮ್ಮನ್ನ ಯಾವತ್ತೂ ನಾನು ನೋಡೇ ಇಲ್ವಲ್ಲ. ಇನ್ಮೇಲೆ ನಿರಂತರವಾಗಿ ನೋಡ್ತಾ ಇರ್ತೀರಾ?